ಡೆಮಾಲೇಷನ್ ಮಾಡೋ ಟೈಮಲ್ಲಿ ನಾವು ಅಡ್ಡ ನಿಂತ್ಕೊಂಡ್ವಿ. ಅಡ್ಡ ನಿಂತ್ಕೊಂಡ ಟೈಮಲ್ಲಿ ನಮ್ಮ ಮೇಲೆ FIRಗಳು ಹಾಕ್ಸಿದ್ದಾರೆ, ಜೈಲಿಗೆ ಹಾಕೋದು, ಫ್ಯಾಮಿಲಿ ಮೇಲೆ ತೊಂದರೆ ಮಾಡೋದು. ಇದೇ ಯಾರು ಸ್ಲಂಬೋರ್ಡಲ್ಲಿ ಯಾರಿದ್ದಾರೆ, ಕಮಿಷನರ್ ಆಗಿರ್ಬೋದು, AW ಇರ್ಬೋದು, ಇಲ್ಲ ಲೋಕಲ್ MLA ಇರ್ಬೋದು, ಇಲ್ಲ ಕಾರ್ಪೊರೇಟರ್ ಇರ್ಬೋದು, ಅವ್ರು ಬಂದು ಒಂದೇ ಒಂದು ವಾರ ವಾಸ ಇರಲಿ ನೋಡೋಣ, ನೆಮ್ಮದಿನೇ ಇಲ್ಲ ಅಲ್ಲಿ. ಇವತ್ತವರೆಗೂ ಬರೀ ಬೈದ್ ವಾತಾವರಣದಲ್ಲೇ ಬದುಕ್ತಾರೆ ನಾವು ಭುವನೇಶ್ವರಿ ನಗರದಲ್ಲಿ ಜನಗಳು. ಪಾಪ ಒಂದು ಮನೆ ಇತ್ತು ಮೇಡಮ್, ನಮ್ಮ ಮಮ್ಮಿ ಅವ್ರದ್ದು ಒಂದು ಮನೆ ಇತ್ತು. ಆ ಮನೆನ ನನ್ನ ಕಣ್ಣು ಮುಂದೆ ಹೊಡೆದಾಕ. ನಮ್ಮಮ್ಮ ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ ತುಂಬಾ ಬೇಜಾರಾಯಿತು ಮೇಡಮ್. ಒಂದೊಂದು ಮನೆ ಕೂಡ 280 ಮನೆ ಇದೆ, ಒಂದೊಂದು ಮನೆ ಕೂಡ ಒಂದೊಂದು ಜೀವ ಇದ್ದಂಗೆ ಮೇಡಮ್. ಕಡು ಬಡವರು ಅವರು, ಪಾಪ ಏನೂ ಇಲ್ಲ ಅವ್ರ ಹತ್ರ. ಅವ್ರು ಬಂದು ಅಲ್ಲಿ ವಾಸ ಇದ್ದಾರೆ, ಯಾವುದೇ ಕಾರಣು ಖಾಲಿ ಮಾಡ್ಸೋಕೆ ಬಿಟ್ಟಿಲ್ಲ. ಒಂದು 10 ಜನ ತೀರೋಗಿದ್ರು, ಒಂದು 10 ಜನಕ್ಕೂ ನಾವು ಮಣ್ಣು ಮಾಡಿದ್ದೀವಿ ಮೇಡಮ್. ಯಾರು ಮುಟ್ಟಕ್ಕೂ ಕೂಡ ಹತ್ರ ಹೋಗ್ತಾರಿಲ್ಲ. ಪ್ರಾಣದ ಮೇಲಂತೂ ಭಯ, ಎನಿ ಟೈಮ್ ಯಾವತ್ತೂ ಭಯ ಇಲ್ಲ ನಮಗೆ. ಅಲ್ಲಿ ಎಲ್ಲ ವಾಸ ಆರಾಮಾಗಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ. ನೀವೇನೆಲ್ಲ ಕಷ್ಟ ಅನುಭವಿಸಿದ್ರಿ? ಅದು ತುಂಬಾ ಕಷ್ಟ. ಸ್ಕೂಲ್ ವ್ಯಾನ್ಗೆ ಹೋಗ್ತಾ ಇದ್ದೆ, ಆಟೋ ಓಡಿಸ್ತಾ ಇದ್ದೆ. ಎಲ್ಲಿ ಸ್ಲಮ್ ಬೋರ್ಡ್ ಇದೆ ಅಂಥ ಕಡೆ ಎಲ್ಲ ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಅಳಿಲ್ ಸೇವೆ ಮಾಡ್ತಾಯಿದ್ವಿ ಮೇಡಮ್. ಒಂದು 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮಗೆ ಮೈನಾಗಿ ನಮ್ಮ ದೇವರು ಆಗಿರೋರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ಬಡವರು ಬೀದಿಗೆ ಬಂದಿರೋರು. ಅಷ್ಟು ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರೆ ಧ್ವನಿ ಎತ್ತು ಮಾತಾಡಬೇಕು. ಕನ್ನಡ ಅಂದ್ರೇ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅಧ್ಯಕ್ಷ ಆಗಿ ನಾನು ಎಲ್ಲ ಗೊತ್ತಿದ್ರು ಕೂಡ ನಾನು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲಮ್ಮ. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಸಹಾಯ ಮಾಡಿ ಅಂತಾರನೇ ಇನ್ನೂ ಜಾಸ್ತಿ ಜನ ಹಂಗೆ ಬೆಳಿಬೇಕು. ಜೈ ಭೀಮ್ ಮೇಡಮ್.